ಕಳೆದ ಒಂದು ಇಂದಿರಾ ವಾರ ಗಾಂಧಿ ಯೂನಿವರ್ಸಿಟಿ. ಹಾಂ, ರೆಡಿ. ಕಳೆದ ಒಂದು ವಾರದಿಂದ ಏನಪ್ಪ ಅಂತಂದರೆ ಬೀದರ್ ಜಿಲ್ಲೆಯಲ್ಲಿ ಒಂದು ಕೋಲ್ಡ್ ವೇವ್ ಸ್ಟಾರ್ಟ್ ಆಗಿದೆ ಅವಾಗ ಆಲ್ರೆಡಿ. ಇದು ಏನಪ್ಪ ಅಂತಂದರೆ ಈಗ ಇವತ್ತು 9 ಇದೆ, ನಿನ್ನೆ 8.5 ಇತ್ತು, ಮೊನ್ನೆ 7.5 ಇತ್ತು, ಅದಕ್ಕಿಂತ ಮುಂಚೆ 10.2 ಇತ್ತು. ಈ ಥರ ಏನಿದೆ ಅಂತಂದರೆ 5-6 ದಿವಸದಿಂದ ಒಂದು 7ರಿಂದ 10 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್ ರೇಂಜ್ನಲ್ಲಿ ಟೆಂಪ್ರೇಚರ್ ಕೋಲ್ಡ್ ವೇವ್ ಇದೆ ಇಲ್ಲಿ. ಸೊ ಇದು ಏನಪ್ಪ ಅಂದರೆ ಸರಾಸರಿ ಕನಿಷ್ಠ ಟೆಂಪ್ರೇಚರ್ಗೆ ನಾವು ಹೋಲಿಸಿದಾಗ ಏನಪ್ಪ ಅಂತಂದರೆ 8ರಿಂದ 10 ಡಿಗ್ರಿ ಕಡಿಮೆ ಇದೆ. ಇದು ಟೆಂಪ್ರೇಚರು, ನೈಟ್ ಟೆಂಪ್ರೇಚರು 8ರಿಂದ 10 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಇದೆ ನಾರ್ಮಲ್ಗಿಂತಲೂ. ಸೊ ಇದರಿಂದ ಏನಾಗ್ತದೆ ಅಂದರೆ ಕೆಲವೊಂದು ದುಷ್ಪರಿಣಾಮಗಳು ನಾವು ಬೆಳೆಗಳ ಮೇಲೆ ನೋಡ್ಬೋದು, ಪ್ರಾಣಿಗಳಲ್ಲಿ ನೋಡ್ಬೋದು, ಮತ್ತು ಕೆಲವು ಜನರಲ್ಲಿ ಕೂಡ ನೋಡ್ಬೋದು. ಇದರಲ್ಲಿ ಏನಾಗ್ತದೆ ಅಂತಂದರೆ ಒಂದು ಬೆಳೆ ಬಂದಾಗ ಏನಪ್ಪ ಅಂದರೆ ತೊಗರಿಯಲ್ಲಿ ಹೂ ಉದುರಿಕೆ ಒಂದು ಇಂಥ ಸಮಸ್ಯೆಗಳು ಚಾಲೂ ಆಗ್ತವೆ. ವಿಶೇಷವಾಗಿ ಲಾಂಗ್ ಡ್ಯೂರೇಷನ್ ಕ್ರಾಪ್ ವೆರೈಟಿಗಳು ಏನಿದಾವೆ ತೊಗರಿಯಲ್ಲಿ ಅದೊಂದು ಸಮಸ್ಯೆ ಇರ್ತದೆ. ಬಟ್ ಅದನ್ನು ನಾವು ಮ್ಯಾನೇಜ್ಮೆಂಟ್ ಮಾಡ್ಬೋದು. ಅದು ಮತ್ತು ಈ ಪ್ರಾಣಿಗಳಲ್ಲಿ ಏನಪ್ಪ ಅಂತಂದರೆ ಈ ಕುಕ್ಕಟ ಪಾಲನೆ ಆಯಿತು, ಹೈನು ಆಯಿತು, ಇವೆಲ್ಲ ಆದಷ್ಟು ನಾವು ಬೆಚ್ಚನೆ ಏರಿಯಾದಲ್ಲಿ ನಾವು ಅದ್ರ ಕೊಠಡಿಗಳು ಏನಿದಾವೆ ಸ್ವಲ್ಪ ವಾರ್ಮ್ ಇಡಬೇಕು, ಗರಮ್ ಇಡಬೇಕು. ಇಲ್ಲ ಅಂತಂದರೆ ಇಲ್ಲಿ ಪ್ರಾಣಿಗಳಿಗೆ ಭಾಳ ಕಷ್ಟ ಆಗ್ತದೆ. ಕುಕ್ಕಟ ಪಾಲನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಹೋಗ್ತದೆ. ಈಗ ನಾವು ಜನರ ಆರೋಗ್ಯಕ್ಕೆ ನಾವು ಬಂದೆವಪ್ಪ ಅಂತಂತಂದರೆ ಇಲ್ಲಿ ಆದಷ್ಟು ಮಕ್ಕಳಿಗೆ ನಾವು ಏನಪ್ಪ ಅಂತ ಸ್ಕೂಲ್ ಹೋಗೋ ಹುಡುಗರು ಏನದಂದರೆ ಸ್ವಲ್ಪ ಸ್ವೆಟ್ರ್ ಆಯಿತು, ಮಫ್ಲರ್ ಆಯಿತು, ಸ್ವಲ್ಪ ಬೆಚ್ಚಗೆ ಇರ್ಬೇಕು ಅವರು, ಆದಷ್ಟು ಅದು ಇಂಪಾರ್ಟೆಂಟು. ಆಮೇಲೆ ಸೀನಿಯರ್ ಸಿಟಿಜನ್ಸ್ ಏನಿರ್ತಾರೆ 60 ಮೇಲ್ಪಟ್ಟು ಏನಿರ್ತಾರೆ ಅವ್ರಿಗೆ ಏನದ ಅಂತಂದರೆ ಸಾಧ್ಯವಾದಷ್ಟು ಸ್ವಲ್ಪ ಬಿಸಿಲಿದ್ದಾಗೆ ಸ್ವಲ್ಪ ಹೊರಗೆ ಬರೋದು ಒಳ್ಳೆಯದು. ಯಾಕಂತಂತಂದರೆ ಚಳಿಯಿಂದ ಅವ್ರಿಗೆ ಕೆಲವೊಂದು ಸಮಸ್ಯೆ ಆಗ್ತಾ ಹೋಗ್ತಾವೆ. ನಾವು ಹೆಚ್ಚಾಗಿ ಏನು ಮಾಡಬೇಕು ಅಂತಂದರೆ ಒಂದು ವೇಳೆ ಅನಿವಾರ್ಯ ಇತ್ತಪ್ಪ ಅಂತಂದರೆ ನಾವು ಆದಷ್ಟು ನಮ್ಮ ದೇಹದಲ್ಲಿ ಏನಪ್ಪ ಅಂದ್ರೆ ತಣ್ಣನ ಗಾಳಿ ಒಳಗಡೆ ಮೂಗು, ಕಿವಿ ಮತ್ತು ಬಾಯಿ ಇವು 3 ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ತಣ್ಣನ ಗಾಳಿ ಒಳಗಡೆ ಹೋಗ್ಲಾರ್ದಂಗೆ ಇವು 3 ನಾವು ಪಾರ್ಟ್ಸ್ ನಾವು ಪ್ರೊಟೆಕ್ಷನ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಗೆ ಏನೂ ತೊಂದರೆ ಆಗೋದಿಲ್ಲ. ಇಲ್ಲ ಅಂತಂದರೆ ಸಮಸ್ಯೆಗಳು ಎದುರಾಗ್ತಾ ಹೋಗ್ತವೆ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಬಸವರಾಜ್ ಬಿರಾದಾರ್ ಅಂತೇಳಿ, ತಾಂತ್ರಿಕ ಅಧಿಕಾರಿ ಅಂತೇಳಿ, ಭಾರತ ಹವಾಮಾನ ಇಲಾಖೆ ಕೃಷಿ ಸಂಶೋಧನಾ ಕೇಂದ್ರ ಬೀದರ್. ಓಕೆ ಸರ್.